ಹಾಯ್. ಹಿಂದಿನ ಸೆಷನ್ನಲ್ಲಿ ನಾವು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡಿಲೇ, ಮಾತಿನ ಬೆಳವಣಿಗೆ ಹಿಂದೆ ಇರೋದಕ್ಕೆ ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಯಾಕೆ, ಏನು ಕಾರಣಗಳಿರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಹಾಗಿದ್ರೆ ಮಗು ಮಾತು ಕಲಿಬೇಕು ಅಂತಂದರೆ ಫಸ್ಟ್ ಅಂತಂದರೆ ಸೌಂಡ್ ಕಿವಿಯ ಮೇಲೆ ಬೀಳಬೇಕು. ಆ ಬಿದ್ದ ಸೌಂಡನ್ನು ಕಿವಿ ಅದರ ಸಿಗ್ನಲ್ ಮೂಲಕ ಮಿದುಳಿಗೆ ಕಳಿಸಿ, ಮಿದುಳಿನಿಂದ ಬರುವಂಥ ಸಿಗ್ನಲನ್ನು ಮಗು ಮಾತಾಗಿ ಹೊರಗಡೆ ತೆಗಿಬಹುದು. ಹಾಗಿದ್ರೆ ಏನೇನು ಕಾರಣಗಳಿರಬಹುದು? ಮೊಟ್ಟ ಮೊದಲನೇದಾಗಿ ಸೌಂಡ್ ಕಿವಿಗೆ ಬೀಳೋದು ಅಂದರೆ ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಕಿವಿ ಕೇಳಿಸದೇ ಇರಬಹುದು. ಅದಕ್ಕೆ ನಾವು ಹೇಳ್ತೇವೆ ಶ್ರವಣ ದೋಷ. ಅದು ಯಾವುದೇ ಕಾರಣ ಇದ್ರೂ ಕೂಡ ಅದರಿಂದ ಮಗು ಮಾತಾಡಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ಮಿದುಳಿನ ಬೆಳವಣಿಗೆ, ಹುಟ್ಟಿದ ಮಗುವಿಗೆ ಏನಾದರೂ ತೊಂದರೆ ಆದರೆ ಸೆರೆಬ್ರಲ್ ಪಾಲ್ಸಿ ಅಂತ ಅನ್ನೋದಾಗಿರ್ಬಹುದು, ಅಥವಾ ಯಾವುದೇ ಮಗುವಿಗೆ ಹುಟ್ಟಿದವಾಗ ಏನಾದರೂ ಫ್ರಿಟ್ಸಿನ ತೊಂದರೆ ಏನಾದರೂ ಇದ್ದರೆ, ಅಥವಾ ಮಗುವಿನ ಮಿದುಳಿನ ಸ್ಟ್ರಕ್ಚರಲ್ ಪ್ರಾಬ್ಲಮ್ಗಳೇನಾದರೂ ಇದ್ದರೆ, ಅಥವಾ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ಡೌನ್ ಸಿಂಡ್ರೋಮ್ ಅಥವಾ ತುಂಬ ಮೊದಲಾದ ಬೇರೆ ಬೇರೆ ರೀತಿಯಾದ ಸಿಂಡ್ರೋಮ್ಗಳಿರಬಹುದು. ಅದು ಯಾವುದು ಇದ್ರೂ ಕೂಡ ಮಗುವಿನ ಮಾತಿನ ಬೆಳವಣಿಗೆ ಹಿಂದೆ ಬೀಳ್ತದೆ. ಅಷ್ಟೇ ಅಲ್ಲದೆ ಮಾತಾಡಬೇಕಾದ್ರೆ ಸೀಳು ತುಟಿ ಅಥವಾ ಸೀಳು ಅಂಗಳ, ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ಟಂಗ್ ಟೈ ಇರ್ಬೋದು, ಅದು ಯಾವುದೇ ರೀತಿಯಾದ ತೊಂದರೆಗಳಿದ್ರೂ ಕೂಡ ಮಾತಿನ ಬೆಳವಣಿಗೆ ಹಿಂದೆ ಬೀಳೋದು ಅಥವಾ ಅದು ಕ್ಲಿಯರ್ ಇಲ್ಲದೆ ಇರೋದು ಆಗಬಹುದು. ಅಷ್ಟೇ ಅಲ್ಲದೆ ಈಗ ತುಂಬ ನಾವು ಕೇಳ್ತಾ ಇರುವಂತಹ ಒಂದು ಕಂಡೀಷನ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಸ್ವಲೀನತೆ ಅಂತ ಕನ್ನಡದಲ್ಲಿ ಹೇಳ್ತೇವೆ, ಅದಿರಬಹುದು. ಇಲ್ಲ ಅಂತ ಅಂದರೆ ಮಗುವಿಗೆ ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್ ಅಂದರೆ ಅವಕಾಶನೇ ಸಿಕ್ಕದೇ ಇರೋವಂಥದ್ದು. ಹೆಚ್ಚಾಗಿ ಇವಾಗ ನಾವು ನೋಡ್ತಾ ಇರೋವಂಥದ್ದು ನ್ಯೂಕ್ಲಿಯರ್ ಫ್ಯಾಮಿಲಿ, ಅದರಲ್ಲಿ ಮಕ್ಕಳು ಹೆಚ್ಚಾಗಿ ಬೆಳೀತಾ ಇರೋದು ಸ್ಕ್ರೀನ್ ಮುಂದೆ. ಸೊ ಆ ರೀತಿ ಅಂದರೆ ಎಕ್ಸೆಸಿವ್ ಗ್ಯಾಜೆಟ್ ಎಕ್ಸ್ಪೋಜರ್ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಟಿವಿ ಮೊಬೈಲನ್ನು ಕೊಡ್ತಾ ಇರೋದ್ರಿಂದ ಸ್ಟಿಮ್ಯುಲೇಷನ್ನೇ ಸರಿಯಾಗಿ ಸಿಗದೆ ಇರೋದ್ರಿಂದ ಕೂಡ ಮಗುವಿನ ಮಾತಿನ ಬೆಳವಣಿಗೆ ಹಿಂದೆ ಬೀಳ್ಬೋದು. ಹೀಗೆ ನೋಡಿದರೆ ಎಷ್ಟೆಲ್ಲ ರೀತಿಯಾದ ಕಾರಣಗಳಿದೆ. ಯಾವುದು ಕಾರಣದಿಂದ ನಿಮ್ಮ ಮಗುವಿನ ಮಾತಿನ ಬೆಳವಣಿಗೆ ಹಿಂದೆ ಬೀಳ್ತಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಕು ಅಂತಂದರೆ ಆದಷ್ಟು ಬೇಗ ಹೋಗಿ ನಿಮ್ಮ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನನ್ನು ಭೇಟಿಯಾಗಿ. ಥ್ಯಾಂಕ್ ಯು.